ಇವಾಗ ಬರ್ತಾ ಟೀಚರ್ಸ್ಗೆ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಲಾಸ್ಟ್ ನಾವೆಲ್ಲ ಓದುವಾಗ ಹೈಸ್ಕೂಲ್ ಟೀಚರ್ಸ್ ಇವಾಗ್ಲೂ ನೋಡಿದ್ರು ನಮಗ್ ಭಯ ಅನ್ಸುತ್ತೆ ಕೆಲವೊಂದ್ಸರಿ. ಈಗ ಆತರ ಇಲ್ಲ. ಸ್ಟೂಡೆಂಟ್ಸ್ಗೆ ಅವ್ರ ಮುಂದೆ ಓಡಾಡ್ಲಿಕ್ಕೂ ಭಯ ಪಡ್ತಾ ಇದ್ವಿ ನಾವು ಹೈಸ್ಕೂಲ್ ಅಲ್ಲಿ PU ಅಲ್ಲಿ ಓದುವಾಗ. ಅವ್ರ ಮುಂದೆ ಫೇಸ್ ಟು ಫೇಸ್ ಮಾತಾಡ್ಲಿಕ್ಕೂ ಭಯ ಪಡ್ತಾ ಇದ್ವಿ. ಬಟ್ ಇವಾಗೆಲ್ಲ ತುಂಬಾ ಚೇಂಜಸ್ ಆಗಿದೆ. ಈಗ ಮ್ಯಾಮ್ ಸೋಷಿಯಲ್ ಮೀಡಿಯಾನೇ ಜಾಸ್ತಿ ಆಗಿದೆ ಅಲ್ಲ ಮ್ಯಾಮ್? ಹೌದು. ಸೊ ಅದು ಒಂದ್ ಒಳ್ಳೆ ಸಿಂಟಮ್ ಅಥವಾ ಬ್ಯಾಡ್ ಸಿಂಟಮ್? ಆಕ್ಚುಲಿ ಸೋಷಿಯಲ್ ಮೀಡಿಯಾ ನೀವು ನಂಬ್ತೀರಾ ಇಲ್ಲ, ನಾನು ಆಕ್ಚುಲಿ ಯಾವ ಸೋಷಿಯಲ್ ಮೀಡಿಯಾನು ಯೂಸ್ ಮಾಡಲ್ಲ ಎಕ್ಸೆಪ್ಟ್ ವಾಟ್ಸಪ್ ಒಂದ್ ಬಿಟ್ರೆ. ಇವನ್ ನನ್ಗೆ ಕೆರಿಯರ್ ಅಲ್ಲಿ ತುಂಬಾ ನನಗೆ ಸೋಷಿಯಲ್ ಮೀಡಿಯಾ ಬಿಟ್ಟಿರೋದಕ್ಕೆ ನಾನು ಇಷ್ಟೊಂದೆಲ್ಲ ಅಚೀವ್ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಕ್ಕೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಅದೆಲ್ಲ ನನಗೆ ಯಾವ್ದು ಯೂಸ್ಫುಲ್ ಅಂತ ಅನ್ಸೇ ಇಲ್ಲ ಇಲ್ಲಿವರೆಗೂ. ನಾನು ಅದಕ್ಕೆ ಯೂಸು ಮಾಡಲ್ಲ. ನನಗೇನು ಅಕಾಡೆಮಿಕ್ಸ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ಸ್ ಇದೆ, ಕ್ರೋಮ್ ಎಲ್ಲ ಯೂಸ್ ಮಾಡಿ ಸರ್ಚ್ ಮಾಡ್ಬೋದು ಬಿಟ್ರೆ ಅದ್ರಿಂದ ಎಲ್ಲ ನನಗೆ ಅಷ್ಟೊಂದು ಹೆಲ್ಪ್ಫುಲ್ ಅಂತ ಅನ್ಸಲ್ಲ ಸೋಷಿಯಲ್ ಮೀಡಿಯಾಸ್ ಇಂದ. ಹಾಬೀಸ್ ಏನು? ಹಾಬೀಸ್ ಅಂದ್ರೆ ನಾರ್ಮಲಿ ಟೆಂಪಲ್ ವಿಸಿಟ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ಲಿ. ಬಿಟ್ರೆ ಸಿಂಗಿಂಗು, ಸಾಂಗ್ಸ್ ಕೇಳ್ತಾ ಇರ್ತೀನಿ, ಸಿಂಗಿಂಗ್ ಅಷ್ಟೇ. ಮ್ಯಾಮ್ ನಿಮ್ಗೆ ಈಗ ಆದ್ರೆ ಒಂದ್ ಸಾಂಗ್ ಹೇಳ್ತೀರಾ ಮ್ಯಾಮ್? ಓಕೆ, ಹೇಳ್ತೀನಿ. ನನ್ನ ಫೇವ್ರೇಟ್ ಸಾಂಗ್ ಇದು. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ನಿರಾಸೆ ಹೇತಕೆ ದುರಾಸೆ ಹೇತಕೆ, ಅದೇನೇ ಆದರೂ ಅವನ ಕಾಣಿಕೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ವಾವ್ ಮ್ಯಾಮ್, ಎಷ್ಟು ಚೆನ್ನಾಗಿ ಹಾಡ್ತೀರಾ ಮ್ಯಾಮ್. ಈ ಸಾಂಗು ತುಂಬಾ ಚೆನ್ನಾಗಿದೆ, ನಿಮ್ ವಾಯ್ಸ್ ಕೂಡ ಮ್ಯಾಮ್. ಎಲ್ಲರೂ ಪ್ಲೀಸ್ ಕ್ಲಾಪ್ಸ್ ಫಾರ್ ಅವರ್ ಮೇಘಾ ಮ್ಯಾಮ್. ಈಗ ಮ್ಯಾಮ್ ನಮ್ಗೆ ನಿಮ್ ಟ್ಯಾಲೆಂಟ್ ಗೊತ್ತಾಯ್ತಲ್ಲ ಮ್ಯಾಮ್, ಇನ್ಮೇಲೆ ನೀವೇ ಸಾಂಗ್ ಹೇಳ್ಬೇಕು ಮ್ಯಾಮ್ ಸ್ಕೂಲಲ್ಲೆಲ್ಲ. ಮ್ಯೂಸಿಕ್ ಎಲ್ಲ ಕಲ್ತಿಲ್ಲಪ್ಪ, ಸುಮ್ಮನೆ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಮ್ಯಾಮ್, ಈಗ ನೀವು ಯಾವಾಗ್ಲೂ ಖುಷಿಯಾಗಿರೋಂತ ಒಬ್ರು ಯಾರ ಜೊತೆ ನೀವಿದ್ರೆ ಖುಷಿಯಾಗಿರ್ತೀರಾ, ಅಥವಾ ಯಾವ ಜಾಗಕ್ಕೆ ಹೋದ್ರೆ ನೀವು ಖುಷಿಯಾಗಿರ್ತೀರಾ ಅಂತ ಕ್ವಶನ್. ಅಟ್ ಪ್ರೆಸೆಂಟ್ ನಂಗೆ ಹ್ಯಾಪಿಯೆಸ್ಟ್ ಪರ್ಸನ್ಸ್ ಅಂದ್ರೆ ಸ್ಟೂಡೆಂಟ್ಸ್. ನನಗೆ ಕ್ಲಾಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ನನ್ ಲೈಫು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸೋದೇ ನನ್ ಟೀಚಿಂಗ್ ಇಂದನೇ. ನಂದು ಟೀಚಿಂಗ್ ಅಲ್ಲೇ ಐ ಆಮ್ ಝೀರೋ ಅಂತ ಹೇಳ್ಬೋದು ಅಷ್ಟೇ. ನಾನ್ ಪ್ರತಿ ಒಂದು ಕ್ಲಾಸ್ನು ಎಂಜಾಯ್ ಮಾಡಿ ಕ್ಲಾಸ್ ಮಾಡ್ತೀನಿ. ಪ್ರಿಪರೇಷನ್ ಆಗುವಾಗ್ಲೂ ಅಷ್ಟೇನೆ ತುಂಬಾ ಖುಷಿಯಿಂದ ಪ್ರಿಪೇರ್ ಆಗ್ತೀನಿ. ಹೇಗೆ ಅವರಿಗೆ ಎಕ್ಸ್ಟ್ರಾ ನಾಲೆಜ್ ಹೇಗೆ ಹೇಳ್ಕೊಡ್ಬೋದು, ಆಮೇಲೆ ನನಗೆ ಟೈಮ್ 5 minutes ಸಿಕ್ರು 5 minutes ಅಲ್ಲಿ ಒಂದೇನಾದ್ರು ಕಲ್ಸ್ಕೊಡ್ಬೋದಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ತುಂಬಾ. ನನಗೆ ನಂದು ಸ್ಯಾಟಿಸ್ಫ್ಯಾಕ್ಷನ್ ಹ್ಯಾಪಿನೆಸ್ ಅಂದ್ರೆ ಕ್ಲಾಸಸ್ ಬಿಟ್ರೆ ಸ್ಟೂಡೆಂಟ್ಸ್. ಇದು ತುಂಬಾ ಒಳ್ಳೇದು ಮ್ಯಾಮ್. ಲೈಕ್ ಇದು ಬಹಳ ರೇರ್ ಆಗಿ ಟೀಚರ್ಸ್ ಇರುತ್ತೆ ಮ್ಯಾಮ್. ಸೊ ಈಗ ಮ್ಯಾಮ್ ಇನ್ನೊಂದು ಕ್ವಶನ್ ಮ್ಯಾಮ್, ನೀವು ಯಾರಿಗಾದ್ರೂ ಥ್ಯಾಂಕ್ ಯು ಅಂತ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ? ಥ್ಯಾಂಕ್ ಯು ಅಂದ್ರೆ ಫ್ಯಾಮಿಲಿ ಫಸ್ಟ್. ಫ್ಯಾಮಿಲಿ ಬಿಟ್ರೆ ನನಗ್ ಕಲ್ಸಿರೋ ಟೀಚರ್ಸ್, ಪ್ರತಿಯೊಬ್ರು ಟೀಚರ್ಸಿಗೂ ಫ್ರಮ್ ಲೋಯರ್ ಟು ಅಪ್ ಟು PG ಯಾರೇ ನನಗೆ ನಾಲೆಜ್ ನ ಕೊಟ್ಟಿದಾರೋ ಪ್ರತಿಯೊಬ್ರು ಟೀಚರ್ಸ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಿಟ್ರೆ ಫಸ್ಟ್ ನಂದು ಲೈಫ್ ಅಂತ ಬಂದ್ರೆ ಫ್ರೆಂಡ್ಸಿಗೆ ಮಾತ್ರ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ಸ್. ಇಲ್ಲಿ ನೀವು ಯಾರಿಗಾದ್ರೂ ಏನೇ ಆದ್ರೂ ಹೇಳದಿದ್ರೆ ಯಾರಿಗೆ ಹೇಳ್ತೀರಾ ಮತ್ತೆ ಏನಂತ ಹೇಳ್ತೀರಾ? ಹೇಳ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ಗೆ ಹೇಳೋದು.
ಸೆಲ್ಫ್ ಮೋಟಿವೇಟೆಡ್ ಆಗಿರ್ಬೇಕು ಸ್ಟೂಡೆಂಟ್ಸ್. ಪ್ರತಿ ಒಂದು ದಿನಾನು ನಮ್ ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ಆಗಿರುತ್ತೆ. ನಾವು ಕಡಿಮೆ ಮಾರ್ಕ್ಸ್ ತೆಗ್ದಿದೀವಿ, ಜಾಸ್ತಿ ತೆಗ್ದಿದೀವಿ ಅಂತ ಇದು ಬೇಜಾರ್ ಮಾಡ್ಕೊಂಡನೆ, ಹಾರ್ಮ್ ಇಲ್ದಾನೆ ಪ್ರತಿ ಒಂದು ದಿನಾನು ನಾವು ಲರ್ನಿಂಗ್ ಸ್ಟೇಜ್ ಅಂತಾನೆ ಕಲಿತಾ ಹೋಗ್ಬೇಕು. ಅದನ್ನ ಮಾತ್ರ ಸ್ಟೂಡೆಂಟ್ಸ್ ಗೆ ಯಾವಾಗ್ಲೂ ಹೇಳ್ತೀನಿ. ಏನೇ ಮೋಟಿವೇಶನಲ್ ಸ್ಪೀಚ್ ಕೇಳಿದ್ರು ನಾವು ಮೋಟಿವೇಟ್ ಆಗ್ಲಿಲ್ಲ ಅಂದ್ರೆ ಯಾವ ಅಚೀವ್ಮೆಂಟ್ ಆಗೋಕ್ ಸಾಧ್ಯನೇ ಇಲ್ಲ. ಸಕ್ಸಸ್ ಆಗ್ಬೇಕು ಅಂದ್ರೆ ನಾವೇ ಸೆಲ್ಫ್ ಮೋಟಿವೇಟ್ ಆಗ್ಬೇಕು ಫಸ್ಟ್. ಆವಾಗ್ಲೇನೆ ಏನಾದ್ರೂ ಅಚೀವ್ ಮಾಡ್ಲಿಕ್ಕೆ ಆಗೋದು. ಅದೊಂದು ಹೇಳ್ತೀನಿ. ಹೇಳ್ತಾರೆ ಮ್ಯಾಮ್, ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್ ಯು ಅಂತ. ಈಗ ಮ್ಯಾಮ್, ನೀವು ಸೊಸೈಟಿಗೆ ಏನಾದ್ರೂ ಹೇಳ್ಬೇಕಂದ್ರೆ ಏನಂತ ಹೇಳ್ತೀರಾ ಮ್ಯಾಮ್? ಸೊಸೈಟಿಲಿ ಅಂದ್ರೆ ಇವಾಗ ಎಜುಕೇಶನ್ ಎಲ್ಲ ಸ್ಟಾಪ್ ಮಾಡ್ತಾರೆ ಕೆಲವೊಂದು ವಿಲೇಜಸ್ ಅಲ್ಲಿ. ಇವಾಗ ನಾನೆಲ್ಲ ಓದ್ತಾ ಇದ್ನಲ್ಲ, ಎಸ್ಪೆಷಲಿ ಗರ್ಲ್ಸ್ಗೆ ಫ್ರಮ್ PU ಡಿಗ್ರಿ ಆದ ತಕ್ಷಣ ಮದ್ವೆ ಮ್ಯಾರೇಜಸ್ ಅಂತೇಳಿ ಇದ್ ಮಾಡ್ತಾರೆ. ಅಂತವ್ರಿಗೆಲ್ಲ ಪ್ರತಿಯೊಬ್ರು ಮಕ್ಳಿಗೂನು ಎಜುಕೇಶನ್ ಕೊಡಿ. ಎಜುಕೇಶನ್ ಇತ್ತು ಅಂದ್ರೆ ಎಲ್ಲಾದ್ರೂ ಸರ್ವೈವ್ ಆಗ್ತಾರೆ ಸ್ಟೂಡೆಂಟ್ಸ್ ಮಕ್ಳು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಮೇನ್ ನಾವೇನಾದ್ರೂ ಅಚೀವ್ ಮಾಡ್ಬೇಕು ಅಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಎಜುಕೇಶನ್ ಇಲ್ದಲೆ ಏನು ಮಾಡ್ಲಿಕ್ಕೆ ಆಗಲ್ಲ. ಓಕೆ ಮ್ಯಾಮ್. ಈಗ ಮ್ಯಾಮ್, ಈಗ ಪ್ರೆಸೆಂಟ್ ಆಗಿ 10th ಬ್ಯಾಚ್ ಇದೆಲ್ಲ ಮ್ಯಾಮ್, ಆ 10th ಬ್ಯಾಚ್ಗೆ ನೀವೇನಂತ ಹೇಳಿಕ್ ಇಷ್ಟಪಡ್ತೀರಾ ಮ್ಯಾಮ್? ಆಕ್ಚುಲಿ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಇವಾಗ ರಿಮೈನಿಂಗ್ ಪ್ರಾಬಬ್ಲಿ ಅವರಿಗೆ 3 to 4 months ಉಳಿದಿದೆ ಅಷ್ಟೇ. ಈ ವರ್ಷ ಈ ಮಂತ್ಸ್ ಅಲ್ಲಿ ಕಲಿದೇ ಇರೋದು ಈ ರಿಮೈನಿಂಗ್ 3 months ಅಲ್ಲಿ ಎಫರ್ಟ್ ಹಾಕ್ಬೇಕು ಅವರು. ಅದಕ್ಕೆ ನಾನು ಎಫರ್ಟಿಗೋಸ್ಕರ, ಅವರು ಸ್ಟಡಿ ಅವರ್ಸಿಗೋಸ್ಕರ ನಾನು ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಅವರಿಗೆ. ನಾವು ಲಾಸ್ಟ್ ಇಯರ್ ಆಕ್ಚುಲಿ ಅರೌಂಡ್ 8:30 to 9:30 ವರೆಗೂನು ಸ್ಟಡಿ ಹಾರ್ ಮಾಡಿದೀವಿ. ಅಂದ್ರೆ ಅವರು ಇಂಟ್ರೆಸ್ಟೆಡ್ ಇದ್ರು ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ ಅವ್ರಿಗೋಸ್ಕರ. ಇಂಟ್ರೆಸ್ಟ್ ಇರ್ಬೇಕು, ಪ್ರಾಮಾಣಿಕವಾಗಿ ಎಫರ್ಟ್ ಹಾಕ್ಬೇಕು. ಅವ್ರು ಎಫರ್ಟ್ ಹಾಕಿದ್ರು ಅಂದ್ರೆ ಆಟೋಮೆಟಿಕಲಿ ಪರ್ಸೆಂಟೇಜ್ ನಾವ್ ಕೇಳೋದೇ ಬೇಕಾಗಲ್ಲ, 90+ ರೀಚ್ ಆಗ್ಬಿಡ್ತಾರೆ. ಓಕೆ ಮ್ಯಾಮ್. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಮ್ಯಾಮ್, ನೀವ್ ಯಾಕೆ ಎಲ್ಲ ಸ್ಟೂಡೆಂಟ್ಸಿಗೂ ಫೇವ್ರೆಟ್ ಟೀಚರ್ ಆಗಿದ್ದೀರಾ ಮ್ಯಾಮ್? ಫೇವ್ರೇಟ್ ಅಂತ ಏನೂ ಇಲ್ಲ. ಟೀಚಿಂಗ್ ವೈಸ್ ಬಂದ್ರೆ ಟೀಚಿಂಗ್ ನ ಇಷ್ಟ ಪಡ್ತಾರೆ. ಅದು ಬಿಟ್ರೆ ಎಕ್ಸ್ಟ್ರಾ ನನಗೆ ಗೊತ್ತಿಲ್ಲಪ್ಪ ಏನಕ್ಕೆ ಇಷ್ಟ ಪಡ್ತಾರೆ. ಮ್ಯಾಥ್ಸ್ ಸಬ್ಜೆಕ್ಟ್ ಇಷ್ಟ, ಆಕ್ಚುಲಿ ಸಬ್ಜೆಕ್ಟ್ಸ್ ಇಷ್ಟ ಪಡೋಕು ಮುಂಚೆ ಮ್ಯಾಥ್ಸ್ ಇಷ್ಟ ಪಟ್ರು ಅಂದ್ರೆ ಆಟೋಮೆಟಿಕಲಿ ಟೀಚರ್ಸ್ ಇಷ್ಟ ಆಗ್ತಾ ಹೋಗ್ತಾರೆ. ಸಬ್ಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಅದು ನಾನು ಅವ್ರ ಮನ್ಸಿಗೆಲ್ಲ ಅರ್ಥ ಆಗೋ ತರ ಹೇಳ್ತೀನಿ ಅನ್ಸುತ್ತೆ. ಅದಕ್ಕೆ ಇಷ್ಟ ಆಗ್ತಿದ್ದೀನಿ ಅಷ್ಟೇ. ಓಕೆ ಮ್ಯಾಮ್. ಸೊ ಮ್ಯಾಮ್, ಈಗ ನಮ್ಗೆ ಗೊತ್ತಿರೋ ಪ್ರಕಾರ ನೀವು ಫಸ್ಟ್ ಇಯರ್ ತುಂಬಾ ನರ್ವಸ್ ಆಗಿದ್ರಿ ಮ್ಯಾಮ್. ಈಗ ನಿಮ್ದಂತೂ ಕಂಪ್ಲೀಟ್ ಆಗಿದೆ ಮ್ಯಾಮ್. ಈಗ ನಾನಂತೂ ಕ್ವಶನ್ಸ್ ಕೇಳಿ ಮುಗಿಸಿದ್ದೀನಿ. ಆಡಿಯನ್ಸ್ ಯಾವ್ದಾದ್ರು ಏನಾದ್ರು ಕ್ವಶನ್ ಕೇಳ್ತಾರ ಅಂತ ಕೇಳೋಣ ಮ್ಯಾಮ್. ಫಸ್ಟ್ ನಾನು ಗಾಯತ್ರಿ ಮ್ಯಾಮ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಅವರಿಗೆ ಫಸ್ಟ್ ತಗೊಂಡಿದ್ದು ನಾನು. ಸೊ ಮ್ಯಾಮ್, do you have anything to ask Megha ma'am? No, Putta, I don't have anything to ask her. But one thing I need to tell her that she's like very humble. Yes, it's audible. Yes ma'am, you are. Okay. Yeah, she's very humble, kind-hearted, and I am very happy and proud to work with her. Many times I regret that I didn't get maths teacher like Megha ma'am. Otherwise, I would have been like not on the moon. I would have been in Jupiter like that. Many times I told her, and she's very humble and kind-hearted. It's very proud of her. That's what I need to tell. And I bless the God, just to give her more strength to work on the accomplishment of the children, and she will be educated with many more success in her life. That is what I need to say. That's it. Yeah ma'am. Thank you ma'am. I have one more question, that please tell us something about the program, about how you felt. Which program? Ma'am, first ಗಾಯತ್ರಿ ಮ್ಯಾಮ್, ಆಮೇಲೆ ನೀವು ಹೇಳಿ ಮ್ಯಾಮ್.
So Yeah, program actually I have self-experienced in last month. Like it is a very good program, and before that, I need to appreciate you. I am very proud of you, Anvita. You are just conducting this type of programs and all, like an interview. This is the platform where we can share our joys, sorrows, and all the memorable things which we have just come up with our lives. And thank you so much. For giving this type of platform. Actually, we need to conduct this type of like programs for you. And here it's reverse. You are conducting this type of interviews and all, and I am very proud of you. And we also felt very happy. And even today also, the Mega Ma'am's interview was very nice, and I hope she given a very good answers for that. What are the questions you have asked her? And she has given a good justification for that. And I am proud of you also. And in upcoming days, please conduct this type of much more programs that it implements for your profile as a positive impact. Okay, ma'am. Sure, ma'am. So I have one question for both of you, ma'am. ಈಗ Yes. ಏನಂದ್ರೆ ನಿನ್ನೆ ಟೀಚರ್ಸ್ ಡೇ ಸ್ಕೂಲಲ್ಲಿ ನಡೀತು. ನಿಮ್ಗೆ Yes. ಹೇಗ್ ಅನ್ಸ್ತು ನಿನ್ನೆ ಸೆಲೆಬ್ರೇಷನ್? It was like speechless. The first the thing what they have begin on yesterday morning. Just they were imitating me how I was leading the assembly and all. Just I remembered myself in the place of who led that. I think not Evanika. Dhanvi. Danvi, yeah, Danvi. So she was leading the assembly. How I used to lead the assembly. One thing I need to say, Puta, what the thing is that when the child imitate us, okay, that is the way that we have just pretended there, isn't it? Means one successful teacher is like that. When the students become successful, that is the greatest gift for us. And yesterday it was very nice, from the morning till evening, the day filled with many more events, memorable things, and significant things and all. It's totally happy, and I convey my gratitude behalf of MGS family to grade 10 students as well as grade 9 and grade 8, so who supported the join their hands to become the success, the whole event successful. ಓಕೆ ಮ್ಯಾಮ್. ಮೇಘಾ ಮ್ಯಾಮ್, ನೀವ್ ಹೇಳಿ ಮ್ಯಾಮ್, ನಿನ್ನೆ ನಿಮಗೆ ಹೇಗ್ ಅನ್ಸ್ತು? ನಿನ್ನೆ ಆಕ್ಚುಲಿ ಪ್ರಿಪರೇಷನ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು, ಗ್ರೇಡ್ 9th and 10th. ಆಮೇಲೆ ಪ್ರೋಗ್ರಾಮ್ಸ್ ಆರ್ಗನೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು, ಪ್ರೆಸೆಂಟೇಷನ್ ಅಷ್ಟೇ. ಆಮೇಲೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಗೋಸ್ಕರ, ಎಸ್ಪೆಷಲಿ ಗ್ರೇಡ್ 10th. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲ ಫ್ರಮ್ ಗ್ರೇಡ್ 8th to 10th ಮಕ್ಳಿಗೆಲ್ಲ. ತುಂಬಾ ಚೆನ್ನಾಗಿ ಆಯ್ತು ನಿನ್ನೆ ಪ್ರೋಗ್ರಾಮ್. ಓಕೆ ಮ್ಯಾಮ್. ಸೊ ಈಗ ಗಾಯತ್ರಿ ಮ್ಯಾಮ್ ನಿಮ್ ಬಗ್ಗೆ ಮಾತಾಡಿದ್ರು ಮ್ಯಾಮ್. ಈಗ ಮತ್ತೆ ಯಾರು ಆಡಿಯನ್ಸ್ ಮಾತಾಡ್ತಾರೆ ಅಂತ ಕೇಳೋಣ ಮ್ಯಾಮ್. ಈಗ ಎನಿವನ್ ಮೇಘಾ ಮ್ಯಾಮ್ ಬಗ್ಗೆ ಮಾತಾಡೋದಿದ್ರೆ ಅಥವಾ ಕ್ವಶನ್ ಕೇಳೋದಿದ್ರೆ ಯಾರಾದ್ರೂ ಇದೀರಾ? ಕೃತಿಕ್, ಯವನಿಕಾ ಅಕ್ಕ, ಗಾಯನಕ್ಕ, ಪ್ರೀತಮ್ ಅಣ್ಣ, ಎನಿವನ್? ಯೋಗೇಶ್? Anyone is there who wants to tell or ask something to Megha ma'am? If they get the chance, they will say many more, but the thing is that they shy to speak. That's it. Yes ma'am, don't be shy. Yes children, yes, see, so we need to be very proud of Anvita. See how she has planned, organized and executed this type of events and all, and take as one role model. Just you also conduct this type of interviews and other activities in upcoming days, children.
This is one of the good impact that children, if they have taken this type of initiation and all. And yesterday also, see, the whole day from morning to evening, say like that, the 10th standard, they were like a torch bearers. Even they have taken the initiations and the whole responsibility they carried very well. This we need to learn from the seniors, and we need to follow this one and all. And you also, in upcoming days, other children, please conduct this type of activities in a innovative way and a creative way. That's what I need to tell. Okay, ma'am. So please, anyone, please talk. Okay, so Yes, Yavanika, speak. yeah, ma'am. So like there's a message from Gain Akka and Yavanika Akka. So Akka is saying that Akka is very grateful for ma'am, and especially she's lucky to have ma'am in life. And Akka is telling thank you for being my supporter, my role model, filling my father's place. Lots of love from Yavanika Akka. Yeah, fantastic. Yeah, and Gain Akka has sent that glowing star of my life and our school. Ma'am is just everything when it comes in the school. She is my closest friend and my second mother, and everything to me is more than my parents. She supports me more than my mother. This is what Yes, is Thank you. Gain Akka. It's such a valuable word. Say super. Yeah, ma'am. So I also just want to say that we are very grateful for you, ma'am. And Thank you. you're like our second mother in our school, and you always support us for everything. Thank you, ma'am. Thank you, Anvita. Yeah, ma'am. So, ma'am, ನಿಮ್ಗೆ ಹೇಗೆ ಅನ್ಸ್ತು ma'am ಇವತ್ತಿನ ಇಂಟರ್ವ್ಯೂ? ಫಸ್ಟ್ ನೀನು ಇಂಟರ್ವ್ಯೂ ಅಂದಾಗ ತುಂಬಾ ಟೆನ್ಸ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಇವಾಗ ಆಕ್ಚುಲಿ ತುಂಬಾ ಲಕ್ಕಿ ಅನ್ಸುತ್ತೆ, ನಾನು ಮತ್ತೆ ಗಾಯತ್ರಿ ಮ್ಯಾಮು ಸ್ಟೂಡೆಂಟ್ಸ್ ಇಂದ ಇಂಟರ್ವ್ಯೂ ತಗೋತಾ ಇರೋದು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಂದು ಪ್ಲಾನಿಂಗ್ಸ್, ನಿಂದೆ ಡೆಡಿಕೇಶನ್ಸ್, ನಿನ್ ಹಾರ್ಡ್ ವರ್ಕಿಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತೀನಿ ನಾನು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಅನ್ವಿತಾ. Thank you, ma'am. Yeah, thank you from my side also, Putta. Thank you so much. Yeah, we were feeling like a celebrity when you were conducting interview. Ma'am, Yavanika ಅಕ್ಕಯಿಂದ ಇನ್ನೊಂದು ಮೆಸೇಜ್. No words to speak about you, ma'am. Best one. Superb. Yeah, Iga, I request everyone to send your feedback regarding the program in the chat box, please. Yes, Neevu, sure. Gayatri ma'am, Megha ma'am, Yes, everyone. Putta. Yes, Putta. Yes. Sure. ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ನೆಕ್ಸ್ಟ್ ಆನ್ ಸಂಡೇ ಫ್ರಮ್ 7 o'clock ಇನ್ನೊಬ್ರು ಮ್ಯಾಥ್ಸ್ ಟೀಚರ್ದೆ ನಾನು ಇಂಟರ್ವ್ಯೂ ತಗೊಂತಿದ್ದೀನಿ. ಸೊ ಇದು ಲೈಕ್ ಟೀಚರ್ ವೀಕ್ ಅಂತ, ಯಾಕಂದ್ರೆ ಟೀಚರ್ಸ್ ಡೇ ಬಂದಿದ್ರಿಂದ ಕಂಟಿನ್ಯೂಸ್ 1 week ತಗೊಳ್ಳೋ ಪ್ಲಾನ್ ಇದೆ. ಹಾಗೆ ನಾಳೆ ಗಣೇಶ ಚತುರ್ಥಿ ಇರೋದ್ರಿಂದ ನಾಳೆ ಆಗಲ್ಲ. ಸೊ ಸಂಡೇ 7 o'clock ಇದೆ. ಪ್ಲೀಸ್ ಎಲ್ಲರೂ ಜಾಯಿನ್. ಅವರು ಮ್ಯಾಥ್ಸ್ ಟೀಚರ್ ರಿಟೈರ್ ಆಗಿದ್ದಾರೆ. ಅವ್ರ PUC ಟೀಚರು. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಜಾಯಿನ್. Yes, sure. Okay. Okay. And I request everyone to send their feedback. Yes, sure, Putta. I'm going to leave, okay? Yes. Thank you so much. Thank you, ma'am. Yeah, thank you. Bye. Happy Gauri Ganesha Festival. Chaturthi to all of you. Yeah, wish you the same. Wish you happy Gauri Ganesha Festival. And may the God grace His dearest blessing on you. Thank you, ma'am. And same to all of the people present over here. Yes. Thank you. Bye-bye. Thank you. Thank you Anvita? everyone for giving your time. Okay. Thank you so much.
ಮ್ಯಾಮ್ ಫೀಡ್ಬ್ಯಾಕ್ ಇಲ್ಲೇ ಕಳಿಸಿ ಮ್ಯಾಮ್ ಚಾಟ್ ಅಲ್ಲಿ. ಓಕೆ ಓಕೆ, ಮ್ಯಾಮ್ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.